ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಬೆಟಗೇರಿ ನಗರಸಭೆ ಏನು ಶಾಪನೋ ಗೊತ್ತಿಲ್ಲ, 2ನೇ ಪೀರಿಯಡ್ಗೆ ಮಾತ್ರ ದೊಡ್ಡ ತಕರಾರು ಆಗ್ತಾ ಇದೆ. ಅದು ಬಿ ಜೆ ಪಿ ಆಡಳಿತದಲ್ಲಿ. ಹಿಂದೆ ಒಂದು ಸರಿ 2ನೇ ಹಂತದೊಳಗಡೆ ಕಾಂಗ್ರೆಸ್ನವ್ರು ಮತ್ತೆ ಆಡಳಿತಕ್ಕೆ ಬಂದರು, ಬಿ ಜೆ ಪಿ ಅಧಿಕಾರ ಇದ್ದರೂ ಕೂಡ. ಈ ಬಾರಿ 2021ರಲ್ಲಿ ಡಿಸೆಂಬರ್ 2021 ಚುನಾವಣೆ ನಡೀತು ಗದಗ ಬೆಟಗೇರಿ ನಗರಸಭೆಗೆ. 35 ವಾರ್ಡ್ಗಳು. ಆ 35 ವಾರ್ಡ್ಗಳಲ್ಲಿ 18 ವಾರ್ಡು ಬಿ ಜೆ ಪಿ ಗೆಲುವು ಸಾಧಿಸಿತು. ಇನ್ನು 17 ವಾರ್ಡು ಕಾಂಗ್ರೆಸ್. ಒಟ್ಟು 35. ಆಡಳಿತಕ್ಕೆ ಬಂದಿದ್ದು ಬಿ ಜೆ ಪಿ. ಸುಮಾರು 15 ವರ್ಷಗಳ ನಂತರ ಮತ್ತೆ ನಗರಸಭೆಯ ಮೇಲೆ ಬಿ ಜೆ ಪಿ ಬಾವುಟ ಹಾರಿತು. ಆಡಳಿತಕ್ಕೆ ಬಂದರು. ಜನವರಿ 24, 2022 ಅವಾಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಅಂದರೆ ಮೀಸಲಾತಿ ಘೋಷಣೆ ಆಯಿತು. ಎಸ್ ಸಿ ಮಹಿಳೆ ಮತ್ತು ಒ ಬಿ ಸಿ ಉಪಾಧ್ಯಕ್ಷ ಸ್ಥಾನಕ್ಕೆ, ಅದು ಕೂಡ ಮಹಿಳೆ. ಆವಾಗ ಉಷಾ ದಾಸರವರು ಅಧ್ಯಕ್ಷರಾದರು ಬಿ ಜೆ ಪಿ, ಮತ್ತು ಸುನಂದಾ ಬಾಕಳೆ ಅವರು ಉಪಾಧ್ಯಕ್ಷರಾದರು. 30 ತಿಂಗಳ ಆಡಳಿತ ನಡೆಸಿದರು. ಮುಂದೆ ಏನು ಅವ್ರ ಕರ್ಮನೋ ಗೊತ್ತಿಲ್ಲ, ಒಂದು ದೊಡ್ಡ ಆರೋಪ ಆಯಿತು. ಏನು, ಗದಗ ಬೆಟಗೇರಿ ಅವಳಿ ನಗರದ ಬಹುದೊಡ್ಡ ನಗರಸಭೆ ಆಸ್ತಿ 54 ವಕಾರ, ಅಂದರೆ 34 ಎಕರೆ 32 ಗುಂಟೆ. ಈ ವಕಾರವನ್ನು, ಈ ಪ್ರದೇಶವನ್ನು ಅವರು ನಕಲಿ ಠರಾವು ಮಾಡಿ, ಅವು ಏನು ಮೂಲ ಮಾಲೀಕರಿದ್ದಲ್ಲ ಅವ್ರಿಗೆ ವಾಪಸ್ ನಕಲಿ ಠರಾವು ಮಾಡಿದರು. ನಕಲಿ ಫೋರ್ಜರಿ ಸಹಿ ಆಯಿತು ಕಮಿಷನರ್ದು. ಹಿಂಗೆ ಆರೋಪ ಬಂತು. ಇದರ ಮೂಲಕ ಅವತ್ತು ಏನು ಕಮಿಷನರ್ ಇದ್ದರು ಪ್ರಶಾಂತ್ ವರ್ಗಪ್ಪನವರು, ಅವರು ನನ್ನ ಸಹಿ ಅಲ್ಲ, ಇದು ನಕಲಿ ಸಹಿ ಮಾಡಿದ್ದಾರೆ ಅಂಥೇಳಿ ಗದಗ ಬಡಾವಣೆ ರಾಜೀವ್ ಗಾಂಧಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ FIR ಆಗುತ್ತೆ. ಅದು ಕೋರ್ಟ್ಗೆ ಹೋಗುತ್ತೆ. ಮುಂದೆ ಅದು ಕೋರ್ಟ್ನಲ್ಲಿ ದೊಡ್ಡ ಸುದೀರ್ಘವಾದಂಥ ಚರ್ಚೆ ಆಗುತ್ತೆ. ಆಮೇಲೆ ಇದರ ಬಗ್ಗೆ ತನಿಖೆ ನಡೀತಿದೆ ಕಮಿಷನರ್ ನೇತೃತ್ವದಲ್ಲಿ. ಕಮಿಷನರ್ ತನಿಖೆ ಮಾಡ್ತಾರೆ, ಅದನ್ನು DC ಗೆ ವರದಿ ಕೊಡ್ತಾರೆ. DC ಅವರು RC ಕಳಿಸ್ತಾರೆ. RC ಅವರು 3 ಮಂದಿನ ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ, ನಗರಸಭೆಯ ಸದಸ್ಯತ್ವದಿಂದ ರದ್ದುಗೊಳಿಸ್ತಾರೆ. ಅವ್ರು ಯಾರು ಅಂದರೆ ಉಷಾ ದಾಸರ್, ಅನಿಲ್ ಅಬ್ಬಿಗೇರಿ, ಮುಷಿಗೇರಿ ಅವರು ಹೆಸರು ಗುಳಪ್ಪ ಮುಷಿಗೇರಿ. ಈ 3 ಮಂದಿಯ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶ ಮಾಡ್ತಾರೆ. ಇದರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು. ಈಗ ಮೊನ್ನೆ 10/2/2026 ಒಂದು ಆದೇಶ ಬರುತ್ತೆ. ಆ ಆದೇಶ ಏನು ಅಂತ ಕೇಳಿದ್ರೆ, ಈ 3 ಸದಸ್ಯರ ಏನು ಸದಸ್ಯತ್ವ ರದ್ದಾಯ್ತಲ್ಲ, ಅದನ್ನು ಸಿಂಗಲ್ ಬೆಂಚ್ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಇದು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿ 45 ದಿನಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕು ಅಂತ. ಈ ಹಿಂದೆ 30 ತಿಂಗಳ ನಂತರ ಚುನಾವಣೆ ನಡೀತು. ಯಾವಾಗ? ಬಹುತೇಕ 28/2/2025 ಅವಾಗ ಚುನಾವಣೆ ನಡೀತದೆ. 2ನೇ ಹಂತಕ್ಕೆ ಕೃಷ್ಣಾಪುರಪ್ಪರವರು ಅಧ್ಯಕ್ಷರಾಗ್ತಾರೆ. ಆಮೇಲೆ ಶಕುಂತಲಾ ಅಕ್ಕಿಯವರು ಉಪಾಧ್ಯಕ್ಷರಾಗ್ತಾರೆ. ಆದರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನ್ಯಾಯಾಲಯದಲ್ಲಿರುವಾಗ ಚುನಾವಣೆ ನಡೆಸಬಾರ್ದು ಅಂಥೇಳಿ ಅದನ್ನು ಏನು ಆದೇಶವನ್ನು, ಏನು ಚುನಾವಣೆಯನ್ನು ತಟಸ್ಥ ಮಾಡ್ತಾರೆ. ಆ ಫಲಿತಾಂಶವನ್ನು ತಡೆ ಹಿಡಿತಾರೆ. ಈಗ ಅದು ಎಲ್ಲ ರದ್ದುಗೊಳಿಸಿ ಒಟ್ಟಾರೆ ಮತ್ತೊಮ್ಮೆ ಚುನಾವಣೆ ಆಗಬೇಕು. ಈ 3 ಸದಸ್ಯರ ಏನು ಸದಸ್ಯತ್ವ ರದ್ದುಗೊಳಿಸಿ ಆದೇಶಗಳು. ಇದರಲ್ಲಿ ಏನು, ಹೆಂಗಿದು, ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಗದಗಿನ ಜನಪರ ನ್ಯಾಯವಾದಿಗಳು ಮತ್ತು ಈ ಬಗ್ಗೆ ಸಾಕಷ್ಟು ಅವ್ರಿಗೆ ಗೊತ್ತಿದೆ. ಆ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಮಾನ್ಯ ಶ್ರೀ SK ನದಾಫ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಸರ್, ಏನಿದು ನಗರಸಭೆ ಮೊನ್ನೆ ಆದೇಶ ಆಗಿದೆ 10/2/2026 ಏನಂತ ಆದೇಶ ಆಗಿದೆ? ಏನು ಚರ್ಚೆ ಆಯಿತು? ಯಾವ ಬೆಂಚ್ ಆದೇಶ ಮಾಡಿತು? ಏನು ಇದೆಲ್ಲ ಸರ್, ಇದ್ರಾಗ ನಾವು ಪೂರ್ವಾಪರ ವಿಚಾರ ಮಾಡಿದಾಗ ನಗರಸಭೆ ಒಟ್ಟು 54 ವಕಾರ, 34 ಎಕರೆ 32 ಗುಂಟೆ. ಓಕೆ. ಸುಮಾರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ. ಹಿಂದೆ 2019 ನಗರಸಭೆಯವರು ಪೂರ್ತಿ ಸಂಪೂರ್ಣ 34 ಎಕರೆ 32 ಗುಂಟೆಯನ್ನು ಜಮೀನನ್ನು ವಶಕ್ಕೆ ಪಡಿಸ್ಕೊಂಡು ಅಲ್ಲೆಲ್ಲ ಡೆಮೊಲೇಷನ್ ಮಾಡಿ ಈ ಸದ್ಯ ಪ್ರೆಸೆಂಟ್ ಒಂದು 500 ಕೋಟಿ ರೂಪಾಯಿ ವೆಚ್ಚದೊಳಗೆ ಅತ್ಯಂತ ಸುಂದರವಾದ ಒಂದು ಭವ್ಯ ಕಟ್ಟಡಗಳನ್ನು
ಕಟ್ಟಡಕ್ಕೆ ವಾಣಿಜ್ಯೀಕರಣ ಕಟ್ಟಡ ವಾಣಿಜ್ಯ ಕಾಂಟ್ರಾಕ್ಟ್ ಇರ್ಬೋದು, ಮತ್ತೆ ಫ್ಲಕ್ಸ್ ಇರ್ಬೋದು. ಆಮೇಲೆ ಈ ಏನು ಡೆಲ್ಲಿ, ಬಾಂಬೆ, ಆಮೇಲೆ ಮೆಟ್ರೋ ನಗರದಾಗ ನಾವು ನೋಡ್ತಿದ್ದಲ್ಲ ಅಂತ ಒಂದು ಕಾನ್ಸೆಪ್ಟ್ ಒಳಗೆ ಕಟ್ಟಡ ಕಟ್ಟಾಕುಂತಾರ. ಇದು ನಮಗೆ ನಿಮಗೆಲ್ಲ ಗೊತ್ತಿರೋ ಒಂದು ವಿಷಯ. ಇದು 2019 ನಂತರ ತಗೊಂಡ ನಂತರ ಏನು ಅವರು ಲೀಸ್ದಾರರಿಗೆ ಹೊಳ್ಳಿ ಮರಳಿ ಕೊಡುವಂಥ ಅಧಿಕಾರ ಮುನ್ಸಿಪಾಲ್ಟಿಗೆ ಇಲ್ಲ, ಸರ್ಕಾರಕ್ಕೆ ಇಲ್ಲ. ಓಕೆ. ಇವ್ರು ಏನು ಮಾಡಿದ್ರು, ಶ್ರೀಮತಿ ಉಷಾ ದಾಸರ್ ಅವರು, ಶ್ರೀ ಅನಿಲ್ ಅಬ್ಬಿಗೇರಿ ಅವರು, ಗುಳಪ್ಪ ಮುಷನ್ ಅವರು, ಮುಷಿಗೇರಿ ಅವರು, ಆಮೇಲೆ ಅನೇಕ BJP ಸದಸ್ಯರು ಅಲ್ಲಿ ಕೂಡಿಕೊಂಡು ಅವ್ರಿಗೆ ನಕಲಿ ತರುವ ಮೂಲಕ ಅವ್ರಿಗೆ 5 ವರ್ಷ ಲೀಸ್ ಕೊಟ್ಟಿವಿ ಅಂತ ಹೇಳಿ ಒಂದು ತರವನ್ನು ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಿ ಕಮಿಷನರ್ ಆದಂಥ ಶ್ರೀ ಪ್ರಶಾಂತ್ ವರ್ಗಪ್ಪನವರವರ ಸಹಿಯನ್ನು ನಕಲಿ ಮಾಡಿದ್ರು ಅಂತ ಹೇಳಿ ಪ್ರಶಾಂತ್ ವರ್ಗಪ್ಪನವರು ಬೆಟಗೇರಿ ಬಡಾವಣೆ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ತನಿಖೆ ಮಾಡಿದಂಥ ಪೊಲೀಸರು ಅವ್ರ ಮೇಲೆ FIR ಮಾಡಿದ್ರು. FIR ಫೈಲ್ ಮಾಡಿದ ನಂತರ ಇವರು 3 ಜನ ಕೂಡಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ಒಳಗೆ ಅದನ್ನು FIR ರದ್ದುಪಡಿಸ್ರಿ ಅಂತೇಳಿ ಅಲ್ಲೇ ಕ್ರಿಮಿನಲ್ ಅಪೀಲ್ ಮಾಡಿಕೊಂಡ್ರು, ಕ್ರಿಮಿನಲ್ ಪಿಟಿಷನ್ ಫೈಲ್ ಮಾಡಿದ್ರು. ಆ ಕ್ರಿಮಿನಲ್ ಪಿಟಿಷನ್ ಅವ್ರದ್ದು ರಿಜೆಕ್ಟ್ ಆಯ್ತು. ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋದರು ಅವರು. ಸುಪ್ರೀಂ ಕೋರ್ಟ್ನೊಳಗೂ ಅವ್ರದ್ದು ಕ್ರಿಮಿನಲ್ ಪಿಟಿಷನ್ ರಿಜೆಕ್ಟ್ ಆಯ್ತು. ಅಂದರೆ FIRನ ರದ್ದುಗೊಳಿಸು ಅಂತ ಯಾವುದೋ ಆದೇಶ ಸುಪ್ರೀಂ ಕೋರ್ಟಿಂದ ಆಗಲಿ ಮಾನ್ಯ ಹೈಕೋರ್ಟಿಂದ ಆಗಲಿ ಬರಲಿಲ್ಲ. ಆಮೇಲೆ ಪೊಲೀಸರು ಏನು ಮಾಡಿದ್ರು, ಸಂಪೂರ್ಣವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಇವ್ರು 3 ಮಂದಿ ಜನ ಮತ್ತು ಜೊತೆಗೆ ಯಾರ್ಯಾರು ತಪ್ಪಿತಸ್ಥರು ಅದಾರ ಅವರೆಲ್ಲರ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ರು. ಚಾರ್ಜ್ ಶೀಟ್ ಫೈಲ್ ಮಾಡಿದ ನಂತರ ಮಾನ್ಯ ಈಗಿರುವಂತಹ ಏನು ಕಮಿಷನರು ಇವೆಲ್ಲವನ್ನು ಸಾರಾಂಶಗಳನ್ನು ತನಿಖೆ ಮಾಡಿ ಇದನ್ನ ವರದಿಯನ್ನು ಆಡಳಿತಾಧಿಕಾರಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ರು. ಮಾನ್ಯ ಜಿಲ್ಲಾಧಿಕಾರಿಗಳವರು ಇಲ್ಲ, ಇದು ತಪ್ಪಿತಸ್ಥರದಾರ, ಇವ್ರನ್ನ ನೀವು ಸದಸ್ಯತ್ವವನ್ನು ರದ್ದುಗೊಳಿಸ್ಬೇಕು ಅಂತ ಹೇಳಿ ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ಸೆಕ್ಷನ್ 41 ಕ್ಲಾಸ್ 1-2 ಕೆಳಗೆ ಅವರು ವರದಿನ ಕಳಿಸ್ತಾರ. ಮಾನ್ಯ RC ಪ್ರಾದೇಶಿಕ ಆಯುಕ್ತರು ರೀಜನಲ್ ಕಮಿಷನರ್ ಬೆಳಗಾವಿ ಕಳಿಸ್ತಾರ. ಬೆಳಗಾವಿ ಅವರು ಪೂರ್ವಾಪರ ಎಲ್ಲ ವಿಚಾರ ಮಾಡಿ ಇಬ್ಬರು ಸೈಡ್ ವಾದ ವಿವಾದನ ಆಲಿಸಿ ಏನು ಮಾಡ್ತಾರೆ, ಅವರು ಒಂದು ಸದಸ್ಯತ್ವ ರದ್ದುಗೊಳಿಸಿ ಆದೇಶ ಮಾಡ್ತಾರೆ. ಅದರ ಮೇಲೆ ಈ 3 ಜನ ಆದೇಶ ಇಲ್ಲ, ಇದಕ್ಕಿಂತ ಬಿಫೋರ್ ಒಂದು ಆದೇಶ ಮಾಡ್ತಾರೆ. ಅವಾಗ ಶ್ರೀಮತಿ ಉಷಾ ದಾಸರ್ ಅವರು, ಶ್ರೀ ಅನಿಲ್ ಅಬ್ಬಿಗೇರಿ ಅವರು, ಶ್ರೀ ಗುಳಪ್ಪ ಮುಷಿಗೇರಿ ಅವರು, ಇವರು 3 ಜನ ಇಲ್ಲ, ನಮಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ, ನೈಸರ್ಗಿಕ ನ್ಯಾಯ ಉಲ್ಲಂಘನೆ ಆಗೈತಿ, ಪ್ರಾದೇಶಿಕ ಆಯುಕ್ತರು ಮಾಡಿದಂಥ ಆದೇಶವನ್ನು ರದ್ದುಗೊಳಿಸ್ಬೇಕು ಅಂತ ಹೇಳಿ ಅವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅಪೀಲ್ ಮಾಡ್ಕೊತಾರೆ. ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ರಿಟ್ ಪಿಟಿಷನ್ ಮಾಡಿದಂಥ ಮಾನ್ಯ ಸಿಂಗಲ್ ಬೆಂಚ್ ನ್ಯಾಯಾಧೀಶರು ಏನು ಮಾಡ್ತಾರೆ, ಅದನ್ನು ಮಾನ್ಯ ಆಯುಕ್ತರು, ಪ್ರಾದೇಶಿಕ ಆಯುಕ್ತರು ಮಾಡಿದಂಥ ಆದೇಶವನ್ನು ರದ್ದುಗೊಳಿಸಿ ಇವ್ರಿಗೆ ನೀವು ಪುನಃ 27/2/2025 ನೀವು ಅವ್ರಿಗೆ ವಿಚಾರಣೆ ಮಾಡಿರಿ, 3 ಗಂಟೆಗೆ ನೀವು ಟೈಮ್ ನಿಗದಿಪಡಿಸ್ಕೊಂಡು ಅವ್ರಿಗೆ ಇರುವಂಥ ಎಲ್ಲ ದಾಖಲೆಗಳನ್ನು ನೀವು ಪರಿಶೀಲನೆ ಮಾಡಿ ಅವರು ವಾದ ವಿವಾದನ ಆಲಿಸಿ ನೀವು ಆದೇಶ ಮಾಡಿರಿ ಅಂತೇಳಿ ಆದೇಶ ಮಾಡ್ತಾರೆ. ಇಲ್ಲಿದೆ ಇದು 27/2/2025. ಈ ಆದೇಶ ಮಾಡೋಕ್ಕಿಂತ ಬಿಫೋರ್ ಅವರು 27/2/2025 ಮಧ್ಯಾಹ್ನ 2:30-3 ಗಂಟೆ ಟೈಮಿಗೆ ಪ್ರಾದೇಶಿಕ ಆಯುಕ್ತರು ಎರಡೂ ಸೈಡ್ ಈ 3 ಜನ ಮತ್ತು ನಗರಸಭೆ ಏನು ಆಯುಕ್ತರು ಎಲ್ಲರನ್ನು ವಿಚಾರಣೆ ಮಾಡಿ ಅವರು ಇವು 3 ಜನ ಕೊಟ್ಟಂತಹ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರ ವಾದ ವಿವಾದಗಳನ್ನು ಆಲಿಸಿ ಅವತ್ತ 6:30 ಇವರ ಸದಸ್ಯತ್ವವನ್ನ 3 ಜನ ಸದಸ್ಯತ್ವವನ್ನು ರದ್ದುಗೊಳಿಸಿ ಮತ್ತೊಮ್ಮೆ ಆದೇಶ ಮಾಡ್ತಾರೆ. ಓಕೆ, ಇದು ಇದೆ 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 ಹೌದು, ಇದೆ ತೋರಿಸ್ರಿ, ಇಲ್ಲ ಆಯ್ತು ನೋಡಿ ಆದೇಶ ಇದೆ. ಹೌದು, ಇದು ಆದೇಶ ನಾ ತೋರಿಸ್ತೀನಿ, ಓದಿರೋದು ಏನು ಅದು ಮಾಡ್ತಾರೆ. ಅದಕ್ಕೆ ಈ ಅವರು ಆದೇಶ ಏನಾಯ್ತು ಅಂತಂದ್ರೆ, ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಆಧಾರದ ಮೇಲೆ ಪ್ರಕರಣದಲ್ಲಿನ ಅಪಾದಿತರಾದ ಶ್ರೀಮತಿ ಉಷಾ ದಾಸರ್ ಮಾಜಿ ಅಧ್ಯಕ್ಷರು, ಶ್ರೀ ಅನಿಲ್ ಎಂ ಅಬ್ಬಿಗೇರಿ ಸದಸ್ಯರು, ಶ್ರೀ ಗುಳಪ್ಪ ಮುಷಿಗೇರಿ ಸದಸ್ಯರು, ಗದಗ ಬೆಟಗೇರಿ ನಗರಸಭೆ ಜಿಲ್ಲಾ ಗದಗ ಇವರ ವಿರುದ್ಧ ಮಾಡಲಾದ ಆಪಾದನೆಗಳ ಮೇಲಿಂದ ಅಪಮಾನಕರ ವರ್ತನೆಯ ಬಗ್ಗೆ
ತಪ್ಪಿತಸ್ಥರಾಗಿದ್ದರಿಂದ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 41(1) 41 ಕ್ಲಾಸ್ 1 ಅಂಡ್ ಕ್ಲಾಸ್ 2 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ UDD 104 TMC 2014 ದಿನಾಂಕ 9/1/2015 ಅವರನ್ನು ಅಧ್ಯಕ್ಷರ ಕೌನ್ಸಿಲರ್ ಪದದಿಂದ ತೆಗೆದುಹಾಕಿ ಆದೇಶಿಸಲಾಗಿದೆ ಅಂತ ಆದೇಶ ಮಾಡ್ತಾರೆ. ಎಸ್ ಬಿ ಸೆಟ್ಟಣ್ಣವರು ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ. ಓಕೆ. ಇದ್ರ ಮೇಲೆ ಮತ್ತೆ ಹೊಳ್ಳಿ ಏನು ಇವು 3 ಜನ ಸದಸ್ಯರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಿಂಗಲ್ ಬೆಂಚ್ ಏಕಸದಸ್ಯ ಪೀಠದೊಳಗೆ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಓಕೆ. ಅದನ್ನ ಆರಿಸಿದಂತ ನ್ಯಾಯಾಲಯ ಆರ್ಸಿ ಮಾಡಿದಂತ ಏನು ಆದೇಶ ಐತಿ ಅದು ಸರಿಯಾದ ಆದೇಶ ಐತಿ, ಸೂಕ್ತ ಐತಿ. ಆಮೇಲೆ ಇವರು ಮೇಲ್ನೋಟಕ್ಕೆ ಇವ್ರು 3 ಜನ ತಪ್ಪಿತಸ್ಥರ ಅನ್ನೋದು ಕಂಡು ಬರ್ತೈತಿ. ಹಿಂಗಾಗಿ ಇವರ ಏನು ರಿಟ್ ಪಿಟಿಷನ್ ಫೈಲ್ ಮಾಡಾರ ಅದ್ರೊಳಗೆ ನಾವು ಇವರು ಆದೇಶ ಮಾಡಿದಂಥ ಪ್ರಾದೇಶಿಕ ಆಯುಕ್ತರು ಮಾಡಿದಂಥ ಆದೇಶದ ಮೇಲೆ ನಾವು ಇಂಟರ್ಫಿಯರ್ ಆಗೋದಿಲ್ಲ ಅಂಥೇಳಿ ರಿಟ್ ಪಿಟಿಷನ್ ಅನ್ನ ಡಿಸ್ಮಿಸ್ ಮಾಡಿ ವಜಾಗೊಳಿಸಿ 45 ದಿನಗಳ ಒಳಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸುವಂತೆ ಆದೇಶ. ಓಕೆ. ಈಗ ಸರ್ಕಾರ ಈಗ ಸಿಂಗಲ್ ಬೆಂಚ್ ಏನೋ ಈ ರಿಟ್ ಪಿಟಿಷನ್ ರದ್ದುಗೊಳಿಸಿ 45 ದಿವಸದ ಚುನಾವಣೆ ಮಾಡಬೇಕು ಅಂತ ಆದೇಶ ಮಾಡಿದೆ. ಆದೇಶ ಕಾಪಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಹೌದು, ಇವತ್ತು ನಾಳೆ ಆಗ್ಬೋದು. 10/2/2026 ಆದಂಥ ಆದೇಶ ಇನ್ನೂ ಯಾಕಾಗಿಲ್ಲ? ಅವತ್ತು ಸಾಯಂಕಾಲ ಆಗ್ಬೋದಿತ್ತಲ್ಲ. ಅಲ್ಲ, ಅವರು ನ್ಯಾಯಾಧೀಶರ ಮೇಲೆ ಇರ್ತೈತೆ. ಯಾಕಂದ್ರೆ ಅವರು ಎಲ್ಲ ಕರೆಕ್ಷನ್ಸ್ ಮಾಡಿ ಅವತ್ತು ಮಾಡ್ಬೋದು. ಓಕೆ. ಅದಾದ್ಮೇಲೆ ಅವ್ರಿಗೆ ಇವ್ರಿಗೆ ಏನು ಟೈಮಿಂಗ್ ಇರ್ತೈತಿ. ಓಕೆ. ಅದೇನು ಸಂಬಂಧ ಇಲ್ಲ. ಯಾವಾಗ ಅವ್ರಿಗೆ ಆದೇಶ ಕಾಪಿ ಅವ್ರ ಕೈಗೆ ಬರ್ತೈತಿ ಅಲ್ಲಿಂದ ಅದು ಟೈಮ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಈಗ ಇದ್ರ ಮೇಲೆ ಅಪೀಲ್ ಹೋಗ್ಬೋದಾ? ಈ ಆದೇಶ ಸಿಂಗಲ್ ಬೆಂಚ್ ಮೇಲೆ ಏನು ಆದೇಶ ಮಾಡಿದೆ ಇವರು ಅಪೀಲ್ ಹೋಗ್ಬೋದಾ ಅಂತ? ರಿಟ್ ಅಪೀಲ್ ಮಾಡಕ್ಕೆ ಡಿವಿಷನ್ ಬೆಂಚ್ ಒಳಗೆ ರಿಟ್ ಅಪೀಲ್ ಮಾಡಕ್ಕೆ ಅವಕಾಶ ಇತ್ತು. ಅಂದ್ರೆ ಈಗ ಹೆಂಗ ಹೈಕೋರ್ಟ್ ಡಬಲ್ ಬೆಂಚ್ ಹೈಕೋರ್ಟ್ ಒಳಗೆ ಡಬಲ್ ಬೆಂಚ್ ಸದಸ್ಯ ಪೀಠ ಅಲ್ಲಿ ರೇಟ್ ಅಪೀಲ್ ಮಾಡುವಂತ ಅವಕಾಶ ಇದೆ. ನೆಕ್ಸ್ಟ್ ಏನಾಗ್ಬೋದು ನಿಮ್ಮ ಅಭಿಪ್ರಾಯದಲ್ಲಿ? ಸ್ಟೇ ಕೊಡ್ಬೋದಾ? ಯೂಶುವಲಿ ಏನೈತೆ ಈಗ ಈ ಪರ್ಟಿಕ್ಯುಲರ್ ಆಗಿ ಈ ಕೇಸ್ ನೋಡಿದಾಗ ಇದು ಸರ್ಕಾರ ಮಾಡೋದ್ರೊಳಗೆ ಸರ್ಕಾರದ ಏನು ಹಾನಿ ಮಾಡುವಂತ ಉದ್ದೇಶ ಇಟ್ಕೊಂಡು ಏನು ಸರ್ಕಾರದ ಆಸ್ತಿಯನ್ನ ಉಳಿಸುವಂತದ್ದು ಅಥವಾ ಹಿಂಗೆಲ್ಲ ಹಾನಿ ಮಾಡುವಂತ ಏನು ಉದ್ದೇಶ ಇಟ್ಕೊಂಡು ಮಾಡ್ಯಾರ ಅಂತ ಏನು ಈಗ ಕಂಡು ಬಂದೈತಿ. ಈಗ ನಾವು ನಗರಸಭೆ ಆಯುಕ್ತರಿರ್ಬೋದು, ಆಮೇಲೆ ಜಿಲ್ಲಾ ಅಧಿಕಾರಿಗಳಿರ್ಬೋದು, ಆಮೇಲೆ ಅವರ ಒಂದು ತನಿಖೆ ಮೇಲೆ ಪ್ರಾದೇಶಿಕ ಆಯುಕ್ತರು ಮಾಡಿದಂತ ಆದೇಶ ಇರ್ಬೋದು. ಯಾಕಂದ್ರೆ ಒಂದ್ ಬಿಟ್ಟು 2 ಸಲ ಆದೇಶ ಆಗಿತ್ತು. ಹಿಂಗಿರೋ ಹೊತ್ತೊಳಗೆ ಯೂಶುವಲಿ ಆಗಿ ಏಕಸದಸ್ಯ ಪೀಠ ಆದೇಶ ಮಾಡಿದಂತದ್ದನ್ನ ದ್ವಿಸದಸ್ಯ ಪೀಠದೊಳಗೆ ಕಡಿಮೆ ಮಧ್ಯಂತರ ಸ್ಟೇ ಕೊಡುವುದು. ಆದ್ರೆ ಇವರು ಹೆಂಗ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತಾರ ಅದ್ರ ಮೇಲೆ ಆ ಜಡ್ಜ್ ತೀರ್ಮಾನಗೊಳಿಸ್ತಾರೆ. ಮುಂದೆ ಏನ್ ಆಗ್ಬೋದು ಇದು? ಯಾಕಂದ್ರೆ ಈಗ ನೋಡ್ರಿ 2ನೇ ಟೈಮ್ 30 ತಿಂಗಳ ಅವಧಿ ಇದು ಕೌಂಟ್ ಆಗತ್ತಲ್ಲ? ಇದು ಕೌಂಟ್ ಆಗತ್ತಲ್ಲ? ಈಗ ಸುಮ್ಮನೆ 20 ತಿಂಗಳು ಹೋಯ್ತು, ಇನ್ನೊಂದು 8 ತಿಂಗಳ 2027 ಮುಗಿತಾ ಇದೆ. ಜನವರಿಗೆ 2027 ಜನವರಿಗೆ ಮುಗಿಯುತ್ತಿದೆ ಪೀರಿಯಡ್. ಈಗ 20 ತಿಂಗಳು ಖಾಲಿ ಹೋಗ್ತಿದೆ, ಹೆಚ್ಚು ಕಡಿಮೆ ಒಂದು 15 ಇನ್ನೊಂದು 8 ತಿಂಗಳು ಇರ್ಬೋದು. ಅಲ್ಲ, ಇದು ಖಾಲಿ ಅನ್ನೋಕ್ಕಿಂತ ಇದ್ರೊಳಗೆ ನಿಮ್ದು ಆಸ್ ಎ ಪತ್ರಕರ್ತಾಗಿ ನಿಮ್ದು ತಪ್ಪಿಲ್ಲ, ಆಸ್ ಎ ನ್ಯಾಯವಾದಿ ನಂದು ತಪ್ಪಿಲ್ಲ. ಯಾಕಂದ್ರೆ ಯಾರೋ ಒಬ್ರು ನಗರಸಭೆ ಆಸ್ತಿಯನ್ನ ಕಬಳಿಸುವಂತ ಹುನ್ನಾರ ಇಟ್ಕೊಂಡು ಮಾಡಿದಾಗ ಅದು ಅನಿವಾರ್ಯವಾಗಿ ಕಾನೂನು ಪ್ರಕ್ರಿಯೆ ಚಾಲನೆ ಮಾಡ್ಬೇಕಾಗತ್ತೆ. ಆ ಕಾನೂನು ಪ್ರಕ್ರಿಯೆಯಿಂದ ಇದು ವಿಳಂಬ ಆಗಿ ಹೊರತಾಗಿ ಇದ್ರೊಳಗೆ ಯಾವ್ದು ತಪ್ಪಿಲ್ಲ ಅಂತ ಅನ್ಸಲ್ಲ. ಇದ್ರೊಳಗೆ ಏನೋ ಒಂದು ಹಂಗ ನಿಮ್ ಕೇಳಿ ಸಹಜ ಇದ್ರೊಳಗೆ ರಾಜಕೀಯ ಅದ ಅಥವಾ ಏನೋ ಕೈವಾಡ ಅದ, ಅದು ಹಂಗ ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ಯೂಶುವಲ್ ಆಗಿ ಈ ಹೊರಗೆ ರಾಜಕೀಯ ಇರ್ಬೋದು, ನ್ಯಾಯಾಲಯದೊಳಗೆ ಯಾವ್ದು ರಾಜಕೀಯ, ಯಾಕಂದ್ರೆ ಅಲ್ಲಿ ದಾಖಲೆ ಮಾತಾಡ್ತಾವ, ವ್ಯಕ್ತಿ ಅಲ್ಲ ದಾಖಲೆ. ಅದಕ್ಕೆ ಬೇಕಾಗಿದ್ದು ಕೋರ್ಟ್ಗೆ ದಾಖಲೆಗಳು. ಮತ್ತೆ ಎಲ್ಲ ಸಮರ್ಪಕವಾಗಿ ದಾಖಲೆಗಳಿದ್ದಾಗ ಸಹಜವಾಗಿ ಅದು ಆದೇಶ ಅದು ಆ ದಾಖಲೆ ಪ್ರಕಾರ ತೀರ್ಮಾನ ಆಗತ್ತ. ಅದ್ರೊಳಗೆ ಯಾರದು ಸರಿ ಯಾರು ತಪ್ಪ ಅಂತ ನ್ಯಾಯಾಲಯ ನಿರ್ಧಾರಗೊಳ್ಳುತ್ತೆ. ಇಲ್ಲಿ ಹೊರನವ್ರು ಯಾರು ಅದಕ್ಕೆ ಇಂಟರ್ಫಿಯರ್ ಆಗ್ಬಾರ್ದಲ್ಲ. ಆಮೇಲೆ ರಾಜಕೀಯ ಈ ವಿಷಯದ ರಾಜಕೀಯ ಬರಂಗಿಲ್ಲ. ಅಲ್ಲಿ ಈಗ ಚುನಾಯಿತ ಪ್ರತಿನಿಧಿನ ಈ ಕಾರಣಗಳನ್ನು ಮುಂದಿಟ್ಕೊಂಡು ಮಾಡ್ಬೋದಾ ಅಂತ ಸದಸ್ಯತ್ವ ರದ್ದು? ಇದು ಕಾಯ್ದೆ ಇದೆಲ್ಲ, ಮುನ್ಸಿಪಾಲಿಟಿ ಆಕ್ಟ್ ಇಲ್ಲಿ ಇದೆ ಅಲ್ಲ, ಸೆಕ್ಷನ್ 41 ಕೆಳಗೆ ಸ್ಪಷ್ಟವಾಗೈತೆ.
ಓಕೆ ಮಾಡಕ್ಕೆ ಅವಕಾಶ ಐತಿ. ಯಾಕಂದ್ರೆ ಅಸಮರ್ಥನಾದವನ್ನ ದುರ್ವರ್ತನೆ ಮಾಡಿದಂಥವ್ರನ್ನ ತೆಗೆದು ಹಾಕ್ಬೇಕಂತ ಕ್ಲಿಯರ್ ಐತಿ. ಅದು ಸರ್ಕಾರದಾಗ ಅವಕಾಶ ಐತಿ. ಸರ್ಕಾರ ಅಂದ್ರೆ ಮತ್ತೆ ಅವರು ರೀಜನಲ್ ಕಮಿಷನರ್ ಅಧಿಕಾರಿ. ಹೌದು, ಅದರೊಳಗೆ ಇಲ್ಲಿ ಹೇಳ್ಬಿಡ್ತಾರಲ್ಲ, ಸ್ಪಷ್ಟವಾಗಿ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಕಲಂ 41 ಕ್ಲಾಸ್ 1 and ಕ್ಲಾಸ್ 2 ರಂತೆ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ UDD ಅಂದ್ರೆ ಇದು ಅರ್ಬನ್ ಡೆವಲಪ್ಮೆಂಟ್ ಇದು UDD 104 TMC 2014 ದಿನಾಂಕ 9/1/2015 ಅನ್ವಯ ಅವರನ್ನು ಅಧ್ಯಕ್ಷ ಕೌನ್ಸಿಲರ್ ಪದದಿಂದ ತೆಗೆದುಹಾಕಿ ಆದೇಶಿಸಲಾಗಿದೆ. SB ಸೆಟ್ಟಣ್ಣವರ್ ಅಲ್ಲಿ ಟೈಮ್ ಸಮೇತ ಹಾಕಿದ್ದಾರೆ, ಅವರು ಸಹಿ ಮಾಡಿದ್ದಾರೆ. ಪ್ರಾದೇಶಿಕ ಆಯುಕ್ತರು ಬೆಳಗಾವಿ. ಅಂದರೆ ಇದ್ರೊಳಗೆ ಇವ್ರು ತಪ್ಪಿದ ಇವ್ರು ಬಹುತೇಕ ಇವ್ರ ಮೇಲೆ ಏನು ವರ್ಗಪ್ಪನವರು ಕಂಪ್ಲೇಂಟ್ ಮಾಡಿದ್ರಲ್ಲ, ಇವ್ರ ವಿರುದ್ಧ ಕೊಡ್ಬೋದಿತ್ತಲ್ಲ ಕಂಪ್ಲೇಂಟ್. ಅದು ಇಲ್ಲ, ಅವ್ರ ವಿರುದ್ಧ ಅವ್ರಿಗೆ ಅಧಿಕಾರ ಐತಿ, ಹಕ್ಕ ಐತಿ ಅವ್ರು ಕೊಡಾಕ. ಆದ್ರೆ ಅವ್ರದ್ದು ಯಾವ್ದೋ ತಪ್ಪಿಲ್ಲ ಅಂದಾಗ ಅವ್ರ ಮೇಲೆ ಕೊಡಕ್ ಯಾವ್ದು ಪ್ರಶ್ನೆ ಬರಂಗಿಲ್ಲ. ಅದಕ್ಕೆ ಕೊಟ್ಟಿಲ್ಲ ಅಂತ ಸಹಜವಾಗಿ. ಹೌದಲ್ಲ ಇದು. ಯಾಕಂದ್ರೆ 2024 ಇದು ಆಗಿದ್ದಿದ್ದು, ಇಲ್ಲಿವರೆಗೆ ಅವ್ರ ಮ್ಯಾಗ ಇನ್ನು ಆಕ್ಷನ್ ತೊಗೊಂಡಿಲ್ಲ, ಮಾಡಿಲ್ಲ ಅಂತಂದ್ರಾಗ ಮತ್ತೆ ಅವ್ರು ಮಾಡಿದ್ ತಪ್ಪು ಐತಂತ ಒಪ್ಕೊಂಡಂಗಿಲ್ಲ ಸಹಜವಾಗಿ. ಯಾವಾಗ ಒಂದು ಕಪಾಳ ಕೊಡಿದಾಗ ಇನ್ನೊಂದು ಕಪಾಳ ಕೊಡ್ತಾರ ಅಂದ್ರೆ ವಾಪಸ್ ಹೊಡಿದಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಒಪ್ಕೊಂಡಂಗ. ಎಸ್, ಇಟ್ಸ್ ಅಂಡರ್ಸ್ಟುಡ್. ಇದ್ರೊಳಗೆ ಸಮಥಿಂಗ್ ಈಸ್ ರಾಂಗ್ ಅಂತ. ಹೌದು, ಯಾಕಂದ್ರೆ ಈಗ ನಾವು ಅವ್ರ ಬಗ್ಗೆನೂ ಹೇಳಕ್ಕಾಗೋದಿಲ್ಲ, ವರ್ಗಪ್ಪನವ್ರ ಬಗ್ಗೆನೂ ಹೇಳಕ್ಕಾಗೋದಿಲ್ಲ, ನಾವು ಈ 3 ಮಂದಿ ಸದಸ್ಯರ ಬಗ್ಗೆ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ದಾಖಲೆ ಪ್ರಕಾರ ನೀವು ಮಾತಾಡ್ಬೋದು. ಹೌದು. ಈಗ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಅಂದಾಜು? ಅವರು ಡಿವಿಷನ್ ಬೆಂಚ್ ಹೋಗಕ್ಕೂ ಅವಕಾಶ ಐತಿ. ಓಕೆ, ಅದು ತಪ್ಪಿದ್ರೆ ಸುಪ್ರೀಂ ಕೋರ್ಟ್ ಹೋಗಕ್ಕೂ ಅವಕಾಶ ಐತಿ. ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಇದ್ದ ಫೈನಲ್. ಓಕೆ, ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅದು ಎಷ್ಟು ಅವಧಿ ಪ್ರೊಲಾಂಗ್ ಆಗತ್ತೆ? ಇದು ಸಹಜವಾಗಿ ಆಗ್ಬೋದು. ಯಾಕಂದ್ರೆ ನ್ಯಾಯಾಲಯದೊಳಗೆ ಸಾಕಷ್ಟು ಪ್ರಕರಣಗಳ ಇರೋದ್ರಿಂದ ಅದು ಎಷ್ಟು ನಾವು ತ್ವರಿತವಾಗಿ ಮಾಡಿದ್ರು 2-3 ತಿಂಗಳೊಳಗರ ಮಾಡಿದ್ರೆ ಬೆಟ್ರ್. ಮತ್ತೆ ಮುಂದೆ ಹೋತಂದ್ರೆ ಅವಧಿನ ಮುಗಿತೈತಿ. ಇವ್ರ ಅವಧಿನ ಮುಗೀತೆ, ಎರಡನೇ ಅವಧಿ ಯಾರು ಅದೇ ಅಧಿಕಾರ ಇಲ್ದನ ಹೋಗ್ಬಿಡ್ತದೆ. ಏನು ಮತ್ತೆ DC ಆಡಳಿತ ಐತಿ, ಮತ್ತೆ ಅದ್ರ ಮ್ಯಾಗ ನಡೀತಾ ಐತಿ ಸರ್. ಓಕೆ, ಆಡಳಿತಾಧಿಕಾರಿ DC ಇರ್ತಾರೆ. ಓಕೆ, ಕಮಿಷನರ್ ಇರ್ತಾರೆ, ಅವ್ರು ಆಡಳಿತ ನಡೆಸ್ತಾರೆ. ಆದ್ರೆ ಜನಪ್ರತಿನಿಧಿಗಳು ಯಾರು ಇಲ್ಲ. ಜನಸಾಮಾನ್ಯರ ಕೆಲಸ ಸ್ವಲ್ಪ ವಿಳಂಬ ಆಗ್ಬೋದು. ಅಲ್ಲ, ಇದು ಯಾಕೆ ನಮ್ಮ ಜಿಲ್ಲೆ ಒಳಗೆ ಕಾನೂನು ಸಚಿವರು ಇದ್ದು ಹಿಂಗೆ ಯಾಕಾತು ಅಂತ? ಇಲ್ಲ, ಕಾನೂನು ಸಚಿವರಿಗೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ಓಕೆ, ಯಾಕಂದ್ರೆ ಇವೆಲ್ಲ ಮಾಡ್ರಿ ಅಂತೇಳಿ ಯಾರು ಹೇಳಂಗಿಲ್ಲ. ಅವ್ರು ಹೇಳಕ್ಕೂ ಬರೋದಿಲ್ಲ, ಯಾರು ಹೇಳಕ್ಕೂ ಬರೋದಿಲ್ಲ. ಆಗಕ್ಕೆ ಬರಂಗಿಲ್ಲ. ಕಾನೂನು ಪ್ರಕಾರ ಏನ್ ನಡೆದೈತಿ ಅದನ್ನ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ಕಾನೂನು ಸಚಿವರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಮತ್ತೆ ಅವ್ರ ಪರವಾಗಿ ವಕೀಲರು ಇರ್ತಾರೆ, ಇವ್ರ ಪರವಾಗಿ ವಾದ ವಿವಾದ ನಡೆದೈತೆ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಹೌದು, ಇದ್ರ ಮ್ಯಾಗೆ ನಾವು ಈ ಪ್ರೆಸೆಂಟ್ ಯಾವ್ದು MLA ಇರಲಿ, MLC ಇರಲಿ, ಮಿನಿಸ್ಟರ್ ಇರಲಿ, ಯಾರು ಇದಕ್ಕೆ ಟಚ್ ಆಗಿಲ್ಲ. ಆಮೇಲೆ ಯಾರನ್ನೂ ಇದ್ರ ತರುವಂತ ಪ್ರಶ್ನೆ ಬರಂಗಿಲ್ಲ. ಹಂಗೆ ಸುಮ್ಮನೆ ಕೇಳ್ತೀನಿ, ಜನರಲ್ಲಿ ಮಾತಾಡುವಂಥದ್ದು. ಕಾನೂನು ಸಚಿವರು ಇದ್ದಾರೆ, ಸೊ ಹಾಗಾಗಿ ಇದನ್ನ ವಿಳಂಬ ಮಾಡ್ತಾ ಹೋಗ್ತಾರ, ತಮ್ಮ ಅಧಿಕಾರ ಬಳಸ್ತಾ ಇದ್ದಾರೆ ಇದ್ರ ಮೇಲೆ. ಇಲ್ಲ, ಈಗ ಕಾನೂನು ಸಚಿವರ ಕೈಯಾಗಲಿ ಆಮೇಲೆ ಚೀಫ್ ಮಿನಿಸ್ಟರ್ ಕಡೆ ಆಗಲಿ ಈ ಕೇಸ್ ಇಲ್ಲ. ಕೇಸ್ ಇರೋದು ನ್ಯಾಯಾಲಯದೊಳಗೆ. ನ್ಯಾಯಾಲಯ ಕಾನೂನು ಸಚಿವರ ಮಾತು ಕೇಳಂಗಿಲ್ಲ, ಚೀಫ್ ಮಿನಿಸ್ಟರ್ ಮಾತು ಕೇಳಂಗಿಲ್ಲ, ರಾಷ್ಟ್ರಪತಿ ಮಾತು ಕೇಳಂಗಿಲ್ಲ. ಅವ್ರನ್ನ ಅರೆಸ್ಟ್ ಮಾಡುವಂತ ಅವಕಾಶಗಳು ಸಾಕಷ್ಟು ನೋಡಿವಿ. ಅದಕ್ಕೆ ಅಂತ ಯಾವುದು ಇಲ್ಲಿ ಪ್ರಶ್ನೆ ಬರಂಗಿಲ್ಲ. ಒಟ್ಟೆ ಇವರು ಪ್ರತಿಪಕ್ಷಗಳು ಮಾಡುವಂತ ಆರೋಪಗಳು ಅವೆಲ್ಲ ರಾಜಕೀಯ ಪ್ರೇರಿತ ಅಂತ ಅನ್ಸೋದು ಅಷ್ಟೇ. ಇದು ಯಾವುದು ಸತ್ಯವಾದಂತ ನಾವು ವಕೀಲರಾಗಿ ನಾವು ಅದು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ನ್ಯಾಯಾಲಯ ಏನ್ ತೀರ್ಮಾನ ಕೊಡುತ್ತಾ ಅದಕ್ಕೆ ನೀವೆಲ್ಲರೂ ಪ್ರತಿಯೊಬ್ರು ಬದ್ಧ ಇರ್ಬೇಕು. ಅದ್ರೊಳಗೆ ವಕೀಲರಿಂದ ಹಿಡ್ಕೊಂಡು ಯಾವ ರಾಜಕಾರಣದ್ದು, ಯಾವ ರಾಷ್ಟ್ರಪತಿ ಮಟ್ಟನು ಯಾರ್ದು ಹಸ್ತಕ್ಷೇಪ ನಡೆಯಲ್ಲ. ಅಂದ್ರೆ ಈಗ ನನ್ನ ವಿಚಾರಗಳ ಪ್ರಕಾರ ಇವ್ರ ಮೇಲೆ FIR ಏನು ಪ್ರಶಾಂತ್ ವರ್ಗಪ್ಪನವ್ರು ಮಾಡಿದಾರಲ್ಲ, ಅವ್ರ ವಿರುದ್ಧ ಇವ್ರು FIR ಮಾಡ್ದಾರ, ಸುಮ್ಮನೆ ರಾಜಕೀಯ ಬೆರೆಸ್ತಾ ಇದ್ದಾರೆ ಇಲ್ಲಿ. ಹೌದಲ್ಲ? ಅದ ಈಗ ಅವ್ರವ್ರ ವೈಯಕ್ತಿಕ. ಈಗ ಅವ್ರ ವೈಯಕ್ತಿಕವಾಗಿ ಏನಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಬಿಡಬೇಕಾಗಿತ್ತು, ಅವ್ರ ವೈಯಕ್ತಿಕ ವಿಚಾರ. ಅಲ್ಲ, ಇವ್ರು ನೋಡಿದ್ರೆ ರಾಜಕೀಯ ಅಂತಾರಲ್ಲ BJP ಅವರು, ಬಟ್ ಆಕ್ಚುಲಿ ಅವ್ರು FIR ಇವ್ರ ಮೇಲೆ ಮಾಡಿದಾಗ FIR ರಾಜಕೀಯ ಅಂತಂದ್ರೆ FIR ಮಾಡಿದಾಗ FIR ರದ್ದುಗೊಳಿಸಾಕ ಅವರು ಅಪೀಲ್ ಹೋಗ್ತಾರ, ಹೈಕೋರ್ಟಿಗೆ ಹೋದ್ರು, ಮಾನ್ಯ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಮತ್ತೆ ಅಲ್ಲೇ ರಿಸಲ್ಟ್ ಆಗೈತೆ ಅಂದಾಗ ಮತ್ತೆ ಇದು ಮೇಲ್ನೋಟಕ್ಕೆ ಅದ್ರೊಳಗೆ ಇರುವಂತ ಅಂಶಗಳು ಕಾನೂನುಬದ್ಧವಾಗಿ ಇವರು ಉಲ್ಲಂಘನೆ ಮಾಡ್ಯಾರ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲಿ ಮುಂದೆ ನಾವು ಟ್ರಯಲ್ ನಡೆದು ತೀರ್ಮಾನ ಆಗೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡ್ಕೊಂಡು ಬರೋಲ್ಲ. ಓಕೆ. ಈಗ ಒಟ್ಟು ಇವರು ಮುಂದೆ ಏನು ಡಬಲ್ ಬೆಂಚ್ಗೆ ಹೋಗ್ಬೋದು, ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅವಕಾಶ ಹಿಂಗೆ ಹೋಗುತ್ತೇವೇನ, ಕಾಲಹರಣ ಆಗತ್ತೆ. ಆದ್ರೆ ಈಗ
ಅಲ್ಲ ಈಗ ನಾವು ಅವ್ರಿಗೆ 3 ಮಂದಿ ಹಿಂಗೆ ಆಯ್ತಪ್ಪ ನೀವು ಹೋಗ್ಬೇಡ್ರಿ, ನೀವು ಹೋಗ್ಲಿಲ್ಲ ಅಂತಂದ್ರೆ ಆರಾಮ್ ಅಧಿಕಾರ ಆಗುತ್ತೆ, ಯಾರಾಗ್ಲಿ ಇದಕ್ಕೆ ಅಧಿಕಾರಕ್ಕೆ ಬರ್ತಾರ ಜನಪರ ಆಡಳಿತ ಸಿಗುತ್ತೆ ಅನ್ಬೋದು ನಾವು. ಆದ್ರೆ ಅವ್ರ ಹಕ್ಕದ ನಾವು ಅವ್ರು ಬೇಡ ಅಂತ ನಾವು ಹೆಣ್ಣ ಹೌದೌದು. ಅವರು ಜನಪರ ಆದೇಶ ಜನಪರ ಅಭಿವೃದ್ಧಿ ಕೆಲಸ ಅಲ್ಲಿ ಅದಾಗ ನಾವು ಹೋಗಂಗಿಲ್ಲ ಅಂತ ಅವರು ಏನು ಅಪೀಲ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಜನಪರ ಪ್ರತಿನಿಧಿಗಳು ಅಲ್ಲಿ ಕೊಡ್ತಾರೆ ಯಾವ ಪಕ್ಷದಲ್ಲಿ ಅಲ್ಲಿ ಅಧಿಕಾರಕ್ಕೆ ಬರ್ತೈತಿ. ಅಲ್ಲಿ ಈಗ ನಾನು ಹಂಗೆ ಕೇಳ್ತೀನಿ, 45 ದಿವಸದೊಳಗೆ ಇವರ ಏನೋ ಚುನಾವಣೆಯನ್ನು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ. ಸೊ ಈಗಾಗಲೇ 10 ದಿನ ಕಳೆದು ಹೊತ್ತಿಗಿದೆ, ಹೌದಾ? ಇನ್ನೊಂದು 35 ದಿವಸದೊಳಗೆ ಇವ್ರು ಮಾಡಿದ್ರು. ಇವ್ರಿಗೆ ನಾಳೆ ಆದೇಶ ಪ್ರತಿ ಸಿಕ್ತು ಅಂದರೆ ಕೂಡಲೇ ಡಬಲ್ ಬೆಂಚ್ನವ್ರು ಇದನ್ನು ಸ್ವೀಕಾರ ಮಾಡ್ಬೋದಾ? ಡೆಸ್ಕಿಗೆ ಬರ್ಬೋದಾ? ಬೋರ್ಡಿಗೆ ಬರ್ಬೋದಾ? ಇಲ್ಲ, ಅದು ಅವ್ರ ಮೇಲೆ ಅವರಲ್ಲಿರುವಂಥ ವಕೀಲರ ಮೇಲೆ ಅಲ್ಲಿರುವಂಥ ಸಾಂದರ್ಭಿಕ ಹೆಂಗೈತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಹೈಕೋರ್ಟ್ ಅಂದಾಗ 6 ತಿಂಗಳಿಗೆ ಬೋರ್ಡಿಗೆ ಬರ್ತಾವೆ, ಬೆಂಚ್ ಹೌದಲ್ಲ? ಹೌದಿಲ್ರಿ? ಅಂದ್ರೆ ಈಗ ಇನ್ನೂರು 35 ದಿವಸದೊಳಗೆ ಅದನ್ನ ತಗೊಳ್ಳೇ ಇಲ್ಲ ಅಂದ್ರೆ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ನಡೀಬಹುದು. ಇಲ್ಲಿ ಪ್ರೋಸೆಸ್ ಇವ್ರು ಮಾಡ್ತಾರೆ, ಅವ್ರ ಪ್ರೋಸೆಸ್ ಅಲ್ಲಿ ಆಗುತ್ತೆ. ಅದಕ್ಕೆ ಅವ್ರ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆಗಳ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅದನ್ನು ಅವ್ರು ಮಾಡ್ಕೊಂಡು ಕೂಡಲೇ ಇವ್ರಿಗೆ ಡಬಲ್ ಬೆಂಚ್ನವ್ರು ತಗೋಬೇಕಿದಲ್ಲ. ಇನ್ ಕೇಸ್ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಚುನಾವಣೆ ಆಗಿ ಹೋಗ್ತೈತಿ ಆಫ್ಟರ್ ಇಲೆಕ್ಷನ್. ಅವಾಗ ಇವ್ರು ಹೋಗಿ ಸ್ಟೇ ತಂದ್ರೆ ಇಲ್ಲ, ಅವಾಗ ಇದಕ್ಕೆ ಮಾನ್ಯತೆ ಇರೋದಿಲ್ಲ. ಯಾಕೆ ಆಲ್ರೆಡಿ ಇಲೆಕ್ಷನ್ ಆಗಿಬಿಟ್ಟೈತಿ, ಮಾನ್ಯತೆ ಇರೋದಿಲ್ಲ, ರೂಲ್ ನಡೀತೈತಿ ಅದು. ಓಕೆ, ಅಂದ್ರೆ ಈಗ ಬಹುತೇಕ ಇದ್ರ ಬಗ್ಗೆ ಕೊನೆಗೆ ಏನು ಹೇಳ್ತೀರಿ ನೀವು? ಲಾಸ್ಟ್ ಕನ್ಕ್ಲೂಸ್ ಈಗ ಆಲ್ರೆಡಿ ರದ್ದಾಗೈತಿ. ಏನು ಅವ್ರು ಮಾಡಿದಂಥ ರಿಟ್ ಪಿಟಿಷನ್ ರದ್ದಾಗೈತಿ. ಈ ರಿಟ್ ಆದಾಗ ಅವ್ರಿಗೆ ಕಾನೂನು ಪ್ರಕಾರ ರಿಟ್ ಅಪೀಲ್ ಮಾಡೋಕ್ಕೂ ಅವಕಾಶ ಐತಿ. ಇವ್ರ ಕಾನೂನು ಪ್ರಕಾರ ಇವ್ರಿಗೆ ಇಲೆಕ್ಷನ್ ಮಾಡೋಕ್ಕೂ ಮಾನ್ಯ ಜಿಲ್ಲಾಧಿಕಾರಿಗಳ AC ಅವ್ರಿಗೆ, ಮಾನ್ಯ ಉಪಾಧಿಕಾರಿಗಳು, ಚುನಾವಣೆ ಕಮಿಷನರ್ಗೆ ಅವರು ಇದಕ್ಕೆ ಇದಿರ್ತಾರೆ, ಅಥೆಂಟಿಕ್ ಎಲೆಕ್ಷನ್ ಆಫೀಸರ್ ಇರ್ತಾರೆ, ಅವ್ರಿಗೆ ಇಲೆಕ್ಷನ್ ಮಾಡೋಕ್ಕೂ ಅಧಿಕಾರ ಐತಿ. ಮುಂದೆ ಬರೋದ್ರೊಳಗೆ ಕೋರ್ಟ್ ಏನು ನಿರ್ಧಾರ ತೊಗೊಳ್ತೈತಿ ಅದ್ರ ಮೇಲೆ ಡಿಪೆಂಡ್. ಓಕೆ, ಯಾಕಂದ್ರೆ ಅವರು ಇನ್ ಟೈಮ್ನೊಳಗೆ ಸ್ಟೇ ಸಿಗಲಿಲ್ಲ ಅಂತಂದ್ರೆ ಇವ್ರಿಗೆ ಇಲೆಕ್ಷನ್ ಮಾಡುವಂಥ ಅಧಿಕಾರ AC ಅವ್ರಿಗೆ ಇರ್ತೈತಿ. ಓಕೆ, ಅಕಸ್ಮಾತ್ ನಂದು ಇನ್ನೊಂದು ಪ್ರಶ್ನೆ, ಇವ್ರಿಗೆ ಇದು ಸಿಗಲಿಲ್ಲ, ಇದ್ರ ಮ್ಯಾಗ ರೆಟ್ ಹೋಗಲಿಲ್ಲ, ಆಗಲಿಲ್ಲ, ಆಮೇಲೆ ಅಲ್ಲಿ ಇದಕ್ಕೆ ಸ್ಟೇಟ್ ಸಿಗಲಿಲ್ಲ, ಇಲೆಕ್ಷನ್ಗೆ ತರ್ಬೋದಾ? ಇಲೆಕ್ಷನ್ಗೆ ಈಗ ಅಕಸ್ಮಾತ್ ಅವ್ರು ಘೋಷಣೆ ಮಾಡಿದ್ರಂದ್ರೆ ಇಲ್ಲ, ಇಲೆಕ್ಷನ್ಗೆ ಯಾವುದೋ ತಂದ್ರು ಸಹಿತ ಅದ್ರ ರಿಟ್ ಅಪೀಲ್ ಮಾಡೇ ತರ್ಬೇಕಲ್ಲ ಅವ್ರು. ಓಕೆ, ಇದ್ರ ಮೇಲೆ ರಿಟ್ ಹೋಗಿ ತರಬೇಕು. ಹೌದು, ರಿಟ್ ಅಪೀಲ್. ಓಕೆ, ರಿಟ್ ಸಲ್ಲಿಸಕಂದ್ರೆ ಅವಕಾಶ ಇಲ್ಲ ಅವ್ರಿಗೆ, ಯಾರಿಗೇ ಆಗಲಿ. ಯಾಕಂದ್ರೆ ಆಲ್ರೆಡಿ ಆದೇಶ ಮಾಡ್ಬಿಡತ್ತೆ ಸಿಂಗಲ್ ಬೆಂಚ್. ಡಿವಿಷನ್ ಬೆಂಚ್ಗೆ ರಿಟ್ ಅಪೀಲ್ ಮಾಡಿದಾಗ ಅಲ್ಲಿ ಅವಕಾಶ ಐತಿ. ಅವಾಗ ಸ್ಟೇ ಕೊಡ್ಬೇಕು ಬೇಡ ಅಂತ ನಿರ್ಧಾರ ಮಾಡುವಂತ ಅಧಿಕಾರ ಇವ್ರಿಗೆ ಡಿವಿಷನ್ ಬೆಂಚ್. ಅಷ್ಟರೊಳಗೆ ಇವ್ರು ಚುನಾವಣೆ ಮಾಡಿದ್ರು ಕೂಡ ಈ ಚುನಾವಣೆಗೆ ಅವರು ಸ್ಟೇ ತರೋದು ಮಾಡೋದು, ಆ ಚುನಾವಣೆಗೆ ತೊಂದರೆ ಕೊಡೋಕೆ ಸಾಧ್ಯ ಇಲ್ಲ. ಏನು ಪ್ರಯತ್ನ ಮಾಡ್ಬೋದು, ಅದೇನು ಸಂವಿಧಾನದ ಪ್ರಕಾರ ನಡೆಯಲ್ಲ ಅಂತ ಅನ್ಸುತ್ತೆ. ಹೌದಲ್ಲ? ಮತ್ತೇನು ಹೇಳ್ತೀರಿ ವಿಷಯ? ಸಾರ್ವಜನಿಕರಿಗೆ ತೊಂದರೆ ಆಗೋದು ಅಂತ ನಿಜ. ಓಕೆ, ಹೌದು, ಅದು ಅಂತ ಹೇಳ್ಬೋದು. ಈಗ ಕಮಿಷನರ್ ಮಾಡಿದಾರ, ವರದಿ ಕೊಟ್ಟಿದ್ದಾರೆ, DC ಕಡೆ ಹೋಯ್ತು, RC ಕಡೆ ಹೋಯ್ತು, 2 ಸಲ ರದ್ದಾಯ್ತು ಇದು. ಆಮೇಲೆ ಈಗ ಸಿಂಗಲ್ ಬೆಂಚ್ ಹೈಕೋರ್ಟ್ ಕೂಡ ಆದೇಶ ಮಾಡೈತಿ. ಇನ್ನೂ ನಾವು ಇದ್ರೊಳಗೆ ಓಡಾಡ್ತೀವಿ, ಬಡದಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋಕ್ಕಿಂತ ಜನಪರ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದು ಅವರು ದೊಡ್ಡ ಮನಸ್ಸು ಮಾಡಿ ನಗರಸಭೆ ಅಂದರೆ ಅದಕ್ಕೊಂದು ಚಾಲೆಂಜ್ ಅಂತ ಇರ್ತಿತ್ತಲ್ಲ. ಅದಕ್ಕೆ ಅವ್ರ ಹಕ್ಕುಗಳನ್ನು ನಾವು ಇದು ಮಾಡಬೇಕು. ನಾವು ಜನಪರ ಪರವಾಗಿ ಜನರ ದೃಷ್ಟಿಯಿಂದ ನೋಡ್ತೀವಿ ಅಷ್ಟೇ. ಅವ್ರ ಹಕ್ಕುಗಳ ಬಗ್ಗೆ, ಅವ್ರ ಹೋರಾಟದ ಬಗ್ಗೆ ನಾವು ಡಬಲ್ ಬೆಂಚ್ನಲ್ಲಿ ಯಾಕಂದ್ರೆ ಅವ್ರಿಗೆ ಮುಂದಿನ ಕಾನೂನಿನ ಹೋರಾಟವನ್ನು ಈ ಬಗ್ಗೆ ಅನಿಲ್ ಅಬ್ಬಿಗೇರಿ ಅವರು ಕೂಡ ಮಾತಾಡಿದ್ದಾರೆ. ಅವ್ರದ್ದು ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಜಯ ಸಿಕ್ಕೇ ಸಿಗುತ್ತಂತ ನಮಗೆ ವಿಶ್ವಾಸವಿದೆ. ಅದಕ್ಕೆ ಕಾನೂನು ಹೋರಾಟ ಮುಂದೆ ಜಾರಿಯಲ್ಲಿರುತ್ತದೆ. ಒಟ್ಟಾರೆ ಈ ವಿಷಯದಲ್ಲಿ ನೋಡಿ, 2021 ಡಿಸೆಂಬರಲ್ಲಿ ಚುನಾವಣೆ ನಡೀತು. ಆ ಚುನಾವಣೆ ಆದ ಮೇಲೆ ಎಷ್ಟೋ 15 ವರ್ಷಗಳ ನಂತರ BJP ಆಡಳಿತಕ್ಕೆ ಬಂತು. 35 ಸದಸ್ಯ ವಾರ್ಡ್ನೊಳಗೆ 18 ವಾರ್ಡ್ನಲ್ಲಿ ಗೆಲುವು ಸಾಧಿಸಿತು BJP. 30 ತಿಂಗಳ ಆಡಳಿತ ಮಾಡಿದರು. ಆ ಸಂದರ್ಭದಲ್ಲಿ ಇದು ಒಂದು ವಕಾರ ಸಾಲಿನ ಪ್ರಕರಣ, ನಕಲಿ ಠರಾವು, ನಕಲಿ ಸಹಿ ಸಿಕ್ಕಾಕೊಂಡ್ರು. ಇದನ್ನು ಕಮಿಷನರು ವರದಿ ಸಲ್ಲಿಸ್ತಾರೆ DC DC ಅವರು ಇದನ್ನು RC ಕಳಿಸ್ತಾರೆ. ಇದು ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಅಂಥೇಳಿ RC ಅವರು 2 ಸಾರಿ ಇವರನ್ನು, ಒಂದು ಸಾರಿ ಡಿಸ್ಮಿಸ್ ಮಾಡ್ತಾರೆ ಇವ್ರ ಸದಸ್ಯತ್ವ, ಮತ್ತು ಇವರು ಅಪೀಲ್ ಹೋಗ್ತಾರೆ, ಮತ್ತು ಹೈಕೋರ್ಟ್ RC ಕಳಿಸ್ತಾ ಇದು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವ್ರಿಗೆ ಅವರು ವಿಚಾರಗಳನ್ನು ತಿಳ್ಕೊಳ್ರಿ ಅಂತ ಮತ್ತೆ ಅವ್ರು ಕೂಡ ಚರ್ಚೆ ಮಾಡುತ್ತೆ. ಚರ್ಚೆ ಮಾಡಿದ ನಂತರ ಮತ್ತೆ ಅವರು
ಪುನಃ ಈ 3 ಮಂದಿನ ಡಿಸ್ಮಿಸ್ ಮಾಡುತ್ತೆ. ಇದಕ್ಕೆ ಅಪೀಲ್ ಹೋಗ್ತಾರೆ. ಸಿಂಗಲ್ ಬೆಂಚು ಮೊನ್ನೆ 10/2/2026 ಆದೇಶ ಮಾಡುತ್ತೆ, ನಿಮ್ಮ 3 ಸದಸ್ಯತ್ವ ರದ್ದು ಅಂಥೇಳಿ 45 ದಿನಗಳಲ್ಲಿ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಹೇಳುತ್ತೆ ಆದೇಶದಲ್ಲಿ. ಈಗ ಈ ಆದೇಶ ಬಂದ ಮೇಲೆ ಮತ್ತೆ ಇವರು ಬೆಂಚಿಗೆ ಅಂದರೆ ಡಬಲ್ ಬೆಂಚಿಗೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಅಪೀಲ್ ಹೋಗ್ತಾರೆ, ಆಮೇಲೆ ಸುಪ್ರೀಂ ಕೋರ್ಟ್ ಎಲ್ಲೇ ಆಗಲಿ. ಆದರೆ 30 ತಿಂಗಳ ಅವಧಿ ಎಷ್ಟು ಈ ಸ್ಥಳೀಯ ಸಂಸ್ಥೆ ಅಂದರೆ ಇದೊಂದು ಲೋಕಲ್ ಗೌರ್ಮೆಂಟ್, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇವೆಲ್ಲ ಏನು ಅಂತ ಕೇಳಿದರೆ ಮನೆ ಬಾಗಿಲಿಗೆ ಆಡಳಿತ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಇರೋದು. ಅದರಲ್ಲಿ ವಿಶೇಷ ಅಂದರೆ ನಗರಸಭೆ ಭಾಳಷ್ಟು, ಯಾಕಂದರೆ ಶಹರ ಎಷ್ಟೋ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಬೇಸಿಕ್ ನೀಡ್ಸ್ಗಳನ್ನು ಕೊಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಕೆಲಸ ಮಾಡಿದರೆ ಉತ್ತಮವಾದಂಥ ಜನಪರ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲೇನೇನು ಹೇಳ್ತಾರೆ, ರಾಜಕಾರಣ ಇದು, ಕಾಂಗ್ರೆಸ್ನವ್ರು ನಮಗೆ ಅಧಿಕಾರ ಕಸ್ಕೊಳ್ಳೋ ಈ ಥರ ಮಾಡುತ್ತಾರೆ, ಹಾಗಾಗಿದೆ ಹೀಗಾಗಿದೆ ಅಂತ. ಆದರೆ ನ್ಯಾಯಾಲಯದಲ್ಲಿ ಯಾರು ಇದು ನಡೆಯೋದಿಲ್ಲ. ಅಲ್ಲಿ ದಾಖಲೆಗಳು ಮಾತಾಡ್ತವೆ, ವಾದ ವಿವಾದ ನಡೀತಿದೆ, ಪರ ವಿರೋಧ ಆಗತ್ತೆ, ಸಾಕಷ್ಟು ಸುದೀರ್ಘವಾದ ಚರ್ಚೆಗಳು ನಡೀತವೆ. ಇವೆಲ್ಲ ಚರ್ಚೆಗಳಾದ ಮೇಲೆ ಆದೇಶಗಳಾಗ್ತವೆ ವಿನಃ ಸುಮ್ಮನೆ ಏನೋ ಯಾವುದೋ ಒಂದು ಒತ್ತಡಕ್ಕೋ ಇನ್ನೊಂದು ಮತ್ತೊಂದು ಅಲ್ಲ. ನ್ಯಾಯಾಲಯದು ಏನೋ ಮಾತಾಡೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸ್ವಲ್ಪ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಆದರೆ ಒಟ್ಟಾರೆ ಈಗ ಇವತ್ತಿನ ಆದೇಶವನ್ನು, ಈಗಿನ 10/2/2026 ಆದೇಶವನ್ನು ನಾವು ನೋಡಿದಾಗ 3 ಜನರ ಸದಸ್ಯತ್ವ ರದ್ದಾಗಿದೆ. ಶ್ರೀಮತಿ ಉಷಾ ದಾಸರ್, ಅನಿಲ್ ಅಬ್ಬಿಗೇರಿ, ಗೂಳಪ್ಪ ಮುಷಿಗೇರಿ, ಇವರು 3 ಮಂದಿ, ಇವರು BJPಯವರು 3 ಮಂದಿ ಕೂಡ ಇವರ ಸದಸ್ಯತ್ವ ರದ್ದಾಗಿದ್ದರಿಂದ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ 18 BJP ಸದಸ್ಯರಲ್ಲಿ 15 ಸದಸ್ಯರಿದ್ದಾರೆ, ಕಾಂಗ್ರೆಸ್ಸಿನ ಸದಸ್ಯರು 17 ಇದ್ದಾರೆ. ಈಗ ಚುನಾವಣೆ ನಡೆದರೆ 15 ಮತಗಳು BJP ಆದರೆ 17 ಮತಗಳು ಕಾಂಗ್ರೆಸ್ಸಿಗಾಗುತ್ತೆ. ಮತ್ತೆ ಪುನಃ ಇನ್ನೇನು 45 ದಿವಸ, ಈಗಾಗಲೇ 10 ದಿನ ಆಯಿತು, ಇನ್ನೊಂದು 35 ದಿನಗಳಲ್ಲಿ ಚುನಾವಣೆಗಳು ಬಂತು, ಆ ಅಧಿಕಾರ ಅಥವಾ ಚುನಾವಣೆ ನಡೀತು ಅಂದರೆ ಬಹುತೇಕ ಕಾಂಗ್ರೆಸ್ಸಿನ ಆಡಳಿತ ಬರುತ್ತೆ. ಅಲ್ಲಿ ಯಾರಾಗ್ತಾರೋ ಮುಂದೆ ಗೊತ್ತಿಲ್ಲ. ಅಧ್ಯಕ್ಷರು ಈಗಾಗಲೇ ಮೊನ್ನೆ ಆದಾಗ ಕೃಷ್ಣ ಪರಾಪುರ್ ಮತ್ತು ಶಕುಂತಲಾ ಅಕ್ಕಿಯವರಾಗಿದ್ದರು. ಪುನಃ ಏನಾಗುತ್ತೋ ಗೊತ್ತಿಲ್ಲ. ಇನ್ನು 8ರಿಂದ 10 ತಿಂಗಳು ಅಂದರೆ ಜನವರಿ 2027ರವರೆಗೆ ಅಧಿಕಾರ ಇದೆ. ಈ 10 ತಿಂಗಳದ ಅಥವಾ 8 ತಿಂಗಳದ ಅವಧಿಯಲ್ಲಿ ಒಂದು ವೇಳೆ ಚುನಾವಣೆ ಆಗಿ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಆದರೆ ಕಾಂಗ್ರೆಸ್ ಆಡಳಿತ ಬರುತ್ತೆ. ಜನಪರ ಆಡಳಿತವಂತ ಅಂದರೆ ಜನರ ಬೇಡಿಕೆಗೆ ಸ್ಪಂದನೆ ಆಗುವಂಥ ಒಂದು ಬಾಡಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ನಗರಸಭೆ 2ನೇ ಅವಧಿಯ BJP ಆಡಳಿತದ 2ನೇ ಅವಧಿಯ ವ್ಯವಸ್ಥೆ ಹಿಂದೂ ಆಗಿತ್ತು, ಈಗೂ ಆಗಿದೆ. ಯಾಕೆ ಅವ್ರಿಗೆ ಹಿಡಿತ ಇಲ್ಲೋ ಗೊತ್ತಿಲ್ಲ, ಅಥವಾ ಅವರ ಪಕ್ಷದಲ್ಲಿ ಜವಾಬ್ದಾರಿಯುತವಾದಂಥ ಹೊಣೆಗಾರಿ ಏನು ಹಿರಿಯರು ಇರ್ತಾರಲ್ಲ, ಅವರಿಗೆ ಸಮರ್ಪಕವಾದಂಥ ಆಡಳಿತ ನಡೆಸುವಲ್ಲಿ ಎಲ್ಲಿ ವೈಫಲ್ಯ ಆಗ್ತಾಯಿದ್ದಾವೆ, ಎಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ವೈಫಲ್ಯ ಆಗ್ತಾಯಿದ್ದಾವೆ, ಅಥವಾ ಹಿಡಿತ ಎಲ್ಲಿ ತಪ್ಪಿದೋ ಗೊತ್ತಿಲ್ಲ. ಆದರೆ ನಗರಸಭೆ ಮಾತ್ರ ಇವತ್ತು ಆಡಳಿತ ಅಧಿಕಾರ ಕೈಯಲ್ಲಿ ಸಿಕ್ಕಿದೆ. ಜನರು ಏನಪ್ಪ ನಮಗೆ ಆಡಳಿತ ಇಲ್ಲ ಅನ್ನುವಂಥ ಮಟ್ಟಿಗೆ ಇದೆ. ಮುಂದೆ ಏನಾಗುತ್ತೋ ಇದು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆಗೆ ಜನಪರ ನ್ಯಾಯವಾದಿಗಳು SK ನದಾಫ್ ಅವರು ಬಂದು ತಮ್ಮ ಎಲ್ಲ ಇದರ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಅಭಿನಂದನೆ. ನಮಸ್ಕಾರ.